ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಸೃಷ್ಟಿಸಿದಂತಹ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣದ ತನಿಖೆ ಏನಿದೆ, ಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದೆ ಲೋಕಾಯುಕ್ತ ಟೀಮ್. ಲೋಕಾಯುಕ್ತ ವರದಿಯಲ್ಲಿ ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೂಡಾ ಆಯುಕ್ತರಿಂದ ಎಲ್ಲ ಹಂತದ ಅಧಿಕಾರಿಗಳಿಗೂ ಕೂಡ ಡವಡವ ಶುರುವಾಗಿದೆಯಂತೆ. ಅಧಿಕಾರಿಗಳ ನಡೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿರುವಂತಹದ್ದು ಲೋಕಾಯುಕ್ತ. ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿಯ ಮೇಲೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇಡೀ ಹಗರಣದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ ದೇಸಾಯಿ ಆಯೋಗ. ಮತ್ತೊಂದು ಕಡೆ ಇಡಿ ಕೂಡ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಈಗ ಎಲ್ಲರ ಚಿತ್ತ ದೇಸಾಯಿ ಆಯೋಗದತ್ತ ನೆಟ್ಟಿರುವಂತಹದ್ದು, ನಿರ್ಮಾಣ ಆಗಿರುವಂಥದ್ದು. ಹಾಗಾದರೆ ಆ ಆಯೋಗದ ವರದಿ ಏನಾಗಿರುತ್ತೆ? ಆ ವರದಿಯಲ್ಲಿ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ಯಾವೆಲ್ಲ ಕೌತುಕ ವಿಚಾರಗಳು ಹೊರಬೀಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೇನೆ ಈಗಾಗಲೇ ಲೋಕಾಯುಕ್ತ ಕ್ಲಿಯರ್ ಕಟ್ ಆಗಿ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮೂಡಾ ಹಗರಣದಲ್ಲಿ ಅಧಿಕಾರಿಗಳೇ ಸೂತ್ರಧಾರಿಗಳು ಅಂತ ಹೇಳಿ. ಹಾಗಾದರೆ ಮೂಡಾ ಅಧಿಕಾರಿಗಳಿಗೆ ಯಾವ ರೀತಿ ಸಂಕಷ್ಟ, ಹೇಗೆ ಸಂಕಷ್ಟ ನೋಡ್ತಾ ಹೋಗೋಣ. ಮೂಡಾ ಆಯುಕ್ತರುಗಳ ನಡೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ವೆಸ್ಟಿಗೇಷನ್ ಉದ್ದಕ್ಕೂ ಕೂಡ ಈ ಅಂಶವನ್ನು ಉಲ್ಲೇಖಿಸುವಂತಹ ಕೆಲಸವನ್ನು ಲೋಕ ಮಾಡಿದೆ. ಎಲ್ಲ ಹಂತದ ಮೂಡಾ ಅಧಿಕಾರಿಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ 14 ಸೈಟ್ಗಳ ವಿಚಾರಕ್ಕೆ ಮಾತ್ರ ಅಲ್ಲ, ಅದರಿಂದ ಆಚೆಗೂ ಕೂಡ ಲೋಕ ವರದಿಯಲ್ಲಿ ಅಧಿಕಾರಿಗಳ ಅಕ್ರಮದ ಬಗ್ಗೆಯೂ ಕೂಡ ಉಲ್ಲೇಖವಾಗಿರುವಂಥದ್ದು. ಹಾಗಾಗಿಯೇ ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿಯ ಮೇಲೆ ಕುತೂಹಲ ಇದೆ. ಅಧಿಕಾರಿಗಳ ವಿಚಾರದಲ್ಲಿ ಯಾವ ಅಂಶವನ್ನು ಉಲ್ಲೇಖಿಸ್ತಾರೆ ಅಂಥೇಳಿ 50-50 ಅನುಪಾತದ ಬಗ್ಗೆ ತನಿಖೆಯನ್ನು ಆಯೋಗ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆಯೋಗದ ವರದಿಯಲ್ಲಿ ಅವರು ಸಬ್ಮಿಟ್ ಮಾಡುವಂತಹ ರಿಪೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳು ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅನ್ನೋದೇ ಈಗಿರುವಂತಹ ಸಸ್ಪೆನ್ಸ್. ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಲೋಕ ಇನ್ವೆಸ್ಟಿಗೇಷನ್. ಅದರ ಜೊತೆಗೆ ನ್ಯಾಯಮೂರ್ತಿ ದೇಸಾಯಿ ಆಯೋಗ ಕೂಡ ಒಂದು ವರದಿಯನ್ನು ರೆಡಿ ಮಾಡಿದೆ. ಈಗ ಸಹಜವಾಗಿಯೇ ಆ ವರದಿ ಏನು ಎತ್ತ ಅನ್ನೋದ್ರ ಬಗ್ಗೆ ಕುತೂಹಲವಂತೂ ಮನೆ ಮಾಡ್ತಾ ಇದೆ. ಬಟ್ ಈಗ ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ, ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ಲೋಕ ಪೊಲೀಸರು ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಒಂದು ಕಡೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ, ಅದರ ಜೊತೆಗೆ ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಈಗ ಲೋಕ ಟೀಮು ಕ್ಲೀನ್ ಚಿಟ್ ಕೊಡುವಂತಹ ಕೆಲಸಕ್ಕೇನೋ ಮುಂದಾಗಿದೆ. ಬಟ್ ಇಡಿಯ ಜೊತೆಗೆ ಈ ವರದಿ, ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗದ ವರದಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಎಷ್ಟು ಪರಿಣಾಮ ಬೀರುತ್ತೆ ಈ ಕೇಸ್ನಲ್ಲಿ ಅಧಿಕಾರಿಗಳ ಮೇಲೆ ಅಂತ ಹೇಳಿ? ಪ್ರೇಮ್, ಲೋಕಾಯುಕ್ತದವರು ತನಿಖೆ ಮಾಡಿದ್ದಂಥದ್ದು ಕೇವಲ ಸಿದ್ದರಾಮಯ್ಯನವರ 14 ಕೇಸ್ಗಳಿಗೆ ಸಂಬಂಧಪಟ್ಟಂಥ ವಿಚಾರ ಮಾತ್ರ. ಲೋಕಾಯುಕ್ತದವರು ಇಡೀ ಮೂಡಾ ಹಗರಣದ ಬಗ್ಗೆ ತನಿಖೆ ಮಾಡಿಲ್ಲ. ಇಡೀ ಮೂಡಾದ 50-50 ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇರುವಂಥದ್ದು ನ್ಯಾಯಮೂರ್ತಿ ದೇಸಾಯಿಯವರ ಆಯೋಗ, ಮತ್ತೊಂದು ಕಡೆಯಲ್ಲಿ ಇಡಿ ಅವರು. ಹೀಗಾಗಿ ಈಗ ಲೋಕಾಯುಕ್ತದವರು ತಮ್ಮ ತನಿಖಾ ವರದಿಯಲ್ಲಿ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿರುವಂಥದ್ದು 50-50ಯ ಅನುಪಾತದಲ್ಲಿ ಆರ್ಥಿಕ ನಷ್ಟ ಉಂಟಾಗಿರುವಂಥ ಸಾಧ್ಯತೆಗಳು ನಮಗೆ ಕಾಣ್ತಾ ಇದ್ದಾವೆ. ಯಾಕೆಂದರೆ ಅಧಿಕಾರಿಗಳು ಆ ಕಾನೂನುಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳದಲ್ಲೇ ಅಥವಾ ದುರುದ್ದೇಶದಿಂದಾಗಿಯೇ ಇದನ್ನು ತಪ್ಪಾಗಿ ಇದನ್ನು ಕಂಟಿನ್ಯೂ ಮಾಡಿಕೊಂಡಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಮೂಡಾದಲ್ಲಿ ಭಾಳಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ. ಎಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ನಾವು ಅದನ್ನು ಎನ್ಕ್ವೈರಿ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನಮ್ಮದು ವ್ಯಾಪ್ತಿ ಚಿಕ್ಕದು. ಹೀಗಾಗಿ ನ್ಯಾಯಮೂರ್ತಿ ದೇಸಾಯಿ ಆಯೋಗ ಬಹಳ ಇಂಪಾರ್ಟೆಂಟ್ ಅನ್ನುವಂಥ ಮೆನ್ಷನನ್ನು ಕೂಡ ಅವರ ರಿಪೋರ್ಟ್ನಲ್ಲಿ ಮಾಡಿದೆ. ಹಾಗಾಗಿ ನ್ಯಾಯಮೂರ್ತಿ ದೇಸಾಯಿಯವರ ಆಯೋಗದ ರಿಪೋರ್ಟ್ನ ಮೇಲೆ ಈಗ ಎಲ್ಲರ ಕಾನ್ಸಂಟ್ರೇಷನ್ ಇರುವಂಥದ್ದು. ಯಾಕೆಂದರೆ ಇಡೀ ಮೂಡಾದಲ್ಲಿ 50-50 ಅನುಪಾತದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಹಾರಗಳು ನಡೆದಿವೆ ಮತ್ತು ಅದರಿಂದ ಮೂಡಕ್ಕೆ ಆಗಿರುವಂತಹ ನಷ್ಟ ಎಷ್ಟು ಅನ್ನುವಂಥದ್ದರ ಕರೆಕ್ಟ್ ಆದಂಥ ಅಬ್ಸರ್ವೇಷನ್ನ ನ್ಯಾಯಮೂರ್ತಿ ದೇಸಾಯಿಯವರ ಆಯೋಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಈ ದೃಷ್ಟಿಯಿಂದಾಗಿ ಆ ವರದಿಯ ಮೇಲೆ ಎಲ್ಲರ ಕುತೂಹಲ ಇದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಆ ಭ್ರಷ್ಟಾಚಾರದಿಂದ ಸರ್ಕಾರಕ್ಕೆ ಆಗಿರುವಂಥ ಬಹುದೊಡ್ಡ ನಷ್ಟ ಎಷ್ಟು ಅನ್ನುವಂಥದ್ದು ದೇಸಾಯಿಯವರ ರಿಪೋರ್ಟ್ನಿಂದ ಮಾತ್ರ ಗೊತ್ತಾಗುವಂಥದ್ದು. ಪ್ರೇಮ್, ಓಕೆ KP ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.